ನಾಳೆ 10ನೇ ತಾರೀಕಿನಂದು ನಡೆಯುವಂಥ ನಮ್ಮ ನವೋದಯದ ರಜತ ಮಹೋತ್ಸವ ಸಮಾರಂಭದ ಅಂತಿಮ ಸಿದ್ಧತೆಯಲ್ಲಿ ನಾವಿದ್ದೇವೆ. ಈಗಾಗಲೇ ಪೊಲೀಸ್ ಇಲಾಖೆಯವರು ಮತ್ತು ಅವರ ಬಳಗದವರು ಬಂದು ಎಲ್ಲವನ್ನು ನೋಡಿಕೊಂಡು ಹೋಗಿದ್ದಾರೆ. ಮತ್ತು ನಮ್ಮ ಬರುವಂಥ ಈಗ ದಾವಣಗೆರೆಯಿಂದ ಹೊರಟಂಥ ಬಸ್ಸುಗಳು ಈಗಾಗಲೇ ಹೊರಟು ಮಧ್ಯಾಹ್ನ ಧರ್ಮಸ್ಥಳಕ್ಕೆ ಬಂದಿದೆ. ಅದೇ ರೀತಿ ಶಿವಮೊಗ್ಗ ಮತ್ತು ನಾರ್ತ್ ಕೆನರಾ ಇಲ್ಲಿಯ ಬಸ್ಗಳು ಕೂಡ ಹೊರಟಿವೆ ಬೆಳಿಗ್ಗೆ. ಮತ್ತು ಹತ್ತಿರದ ಜಿಲ್ಲೆಗಳಿಂದ ಬೆಳಿಗ್ಗೆ ಹೊರಟು ಅವರು ಬರ್ತಾರೆ. ಬರುವಾಗಲೇ ತಿಂಡಿ ಮಾಡಿಕೊಂಡು ಬರ್ತಾರೆ. ನೀವು ನೋಡಿದಾಗೆ ಎಲ್ಲ ಕ್ಯಾರ್ಗಳಲ್ಲಿ ಕುರ್ಚಿಗಳಲ್ಲಿ ನಾಳೆ ಮಧ್ಯಾಹ್ನದ ಬಿಸ್ಕಿಟು, ಚಾಕ್ಲೇಟು, ನೀರನ್ನು ಇಟ್ಟಾಗಿದೆ. ಎಲ್ಲ ಕ್ಯಾರ್ನಲ್ಲಿ ಕೊಡುವಂಥ ವ್ಯವಸ್ಥೆ ಇಲ್ಲ. ಇದಾದಮೇಲೆ ನಮ್ಮ ಊಟದ ವ್ಯವಸ್ಥೆ ಸಹ ಎಲ್ಲ ಕಡೆ ರೆಡಿಯಾಗಿದೆ. ಮತ್ತು ಸೊಸೈಟಿಯವರಿಗೂ ಕೂಡ 1,000 ಜನರಿಗೆ ಇಲ್ಲೇ ಊಟ ಮಾಡ್ತಾಯಿದ್ದಾರೆ. ಇದು ಸಿದ್ಧತೆಯನ್ನು ನೋಡಿದಾಗ ನಾವು ಇಷ್ಟು ಮಾಡಿದಾಗ ಕಳೆದ ಸಲ ಮಾಡಿದ್ದಕ್ಕಿಂತ ಡಬಲ್ ಇದೆ ವ್ಯವಸ್ಥೆ ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾಳೆ ಇದು ಒಂದು ನಡೆಯುವಂಥ ಸಮಾರಂಭ ಚಾರಿತ್ರವಾಗಿ ಮೂಡಿಬರ್ತದೆ. ಇಷ್ಟರ ತನಕ ರಾಜ್ಯದಲ್ಲಿ ಮಹಿಳೆಯರು 1.5 ಲಕ್ಷ ಸೇರಿದಿಲ್ಲ. ಒಂದೇ ಸಮವಸ್ತ್ರದಲ್ಲಿ ನಾಳೆ ಇಲ್ಲಿ ಬಂದು ಸೇರ್ತಾರೆ. ಇದೊಂದು ದೇಶದಲ್ಲೇ ಹಿಸ್ಟಾರಿಕಲ್ ಸಮಾವೇಶ ಆಗಿ ಮೂಡಿ ಬರ್ತದೆ. ನಿಮ್ಮೆಲ್ಲರ ಸಹಕಾರ ಅಗತ್ಯ. ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ರಜತ ಸಂಭ್ರಮ ಭಾಳ ಭರದಿಂದ ಅದ್ಧೂರಿಯ ತಯಾರಿ ನಡೀತಾ ಇದೆ. ನಾಳೆ ಬೆಳಗ್ಗೆ 10:30 ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿಕ್ಕಿದೆ. ಇದೊಂದು ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲೇ ಒಂದು ಚರಿತ್ರೆ ನಿರ್ಮಾಣ ಮಾಡುವಂಥ ಒಂದು ಕಾರ್ಯಕ್ರಮ ಆಗಲಿಕ್ಕಿದೆ. ಸುಮಾರು 1.5 ಲಕ್ಷ ಮಹಿಳೆಯರು ಒಂದೇ ಸಮವಸ್ತ್ರದಡಿ ಒಂದೇ ನಮ್ಮ ಈ ಚಪ್ಪರದಲ್ಲಿ ಬೃಹತ್ ಆದಂಥ ವೇದಿಕೆ. ಈ ಒಂದು ವೇದಿಕೆ ಅತ್ಯಂತ ಬೃಹತ್ ಆಕಾರದಂಥ ವೇದಿಕೆ. ಅದೇ ರೀತಿ ಭಾಳ ದೊಡ್ಡದಾದಂಥ ಅದಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತರು ಕುಳಿತುಕೊಳ್ಳಲಿಕ್ಕೆ ಅವಕಾಶ ಆಗುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರಿಗೆಲ್ಲ ಬರುವ ದಾರಿಯಲ್ಲೇ ಉಪಹಾರ, ಇಲ್ಲಿ ಬಂದ ಕೂಡಲೇ ಅವರಿಗೆ ಬೇಕಾಗುವಂಥ ನೀರು, ಬಿಸ್ಕೆಟು, ಚಾಕ್ಲೇಟ್ ಎಲ್ಲ ಅವರವರ ಚೇರಲ್ಲೇ ನಾವು ಇಟ್ಕೊಂಡಿದ್ದೇವೆ ಮುಂಗಡವಾಗಿ. ಆ ಕಾರ್ಯಕ್ರಮ ಆದ ತಕ್ಷಣ ಭಾಳ ವ್ಯವಸ್ಥಿತವಾಗಿ 160 ಕೌಂಟರ್ಗಳನ್ನು ಮಾಡಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಮಾನ್ಯ ಘನವೆತ್ತ ರಾಜ್ಯಪಾಲರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಅದರೊಂದಿಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಮೆರುಗು ನೀಡಿ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಅದೇ ರೀತಿ ಅನೇಕ ಸಚಿವರುಗಳ ದಂಡೆ ಇವತ್ತೇ ಕೆಲವರೆಲ್ಲ ಬಂದಿದ್ದಾರೆ. ನಾಳೆ ಕೂಡ ಬಹಳಷ್ಟು ಸಚಿವರುಗಳು ಬರಲಿಕ್ಕಿದ್ದಾರೆ. ಸಹಕಾರಿ ಧುರೀಣರುಗಳು, ಶಾಸಕರುಗಳು, ಸಂಸದರುಗಳು, ರಾಜಕೀಯ ನೇತಾರರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇದೊಂದು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲಕ ಇಡೀ ದೇಶಕ್ಕೆ ಒಂದು ಹೊಸ ಸಂದೇಶವನ್ನು, ಮಹಿಳಾ ಸಬಲೀಕರಣ, ಆರ್ಥಿಕ ಸಬಲೀಕರಣ, ಮಹಿಳಾ ಒಂದು ಬದ್ಧತೆಯನ್ನು ತೋರಿಸುವಂಥ ಕಾರ್ಯಕ್ರಮ ಆಗಲಿಕ್ಕಿದೆ. ನಮ್ಮ ನಾಯಕರಾದಂಥ ಸಹಕಾರಿ ಕ್ಷೇತ್ರದ ಉಕ್ಕಿನ ಮನುಷ್ಯ ನಮ್ಮ ಡಾಕ್ಟರ್ ಎಮ್.ಎನ್. ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಅವರ ಕನಸು ಇಂದು ನನಸಾಗ್ತಾ ಇದೆ. 25 ವರ್ಷ ಅತ್ಯಂತ ಯಶಸ್ಸಾಗಿ ನೆರವೇರಿಸಿ ಈಗ ರಜತ ಸಂಭ್ರಮವನ್ನು ನಾವು ಮಾಡ್ತಾಯಿದ್ದೀವಿ.